ಹಾಯ್ ಫ್ರೆಂಡ್ಸ್, ಈಗ ಚಿಕನ್ 65 ಮಾಡೋಣ. ಒಂದು kg ಚಿಕನ್ ತಗೊಂಡಿದ್ದೀನಿ. ಒಂದು 1/4 ಸ್ಪೂನು ಗರಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಬಿಟ್ಟು ಒಂದು 3/4 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನು ಖಾರ ಪುಡಿ, ಒಂದು ಮೊಟ್ಟೆ ಹೊಡೆದು ಬಿಟ್ಕೊತೀನಿ. 100 ml ಮೊಸರು ಹಾಕ್ಕೊಂತೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿ 1 ಗಂಟೆ ಟೈಮು ಬಿಟ್ಬಿಡೋಣ, ಮುಚ್ಚಿಟ್ಬಿಡೋಣ. ಎಲ್ಲ ಮಸಾಲೆ ಹಿಡೀಲಿ ಚಿಕನ್ನಿಗೆ. ಈಗ ಒಲೆ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊತೀನಿ. ಆಲ್ರೆಡಿ ಅರ್ಧ ಲೀಟ್ರ್ ಎಣ್ಣೆ ಇತ್ತು ಅದರಲ್ಲಿ. ಇನ್ನೂ ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಂತೀನಿ. 1 ಲೀಟ್ರ್ ಒಟ್ಟಿನಲ್ಲಿ. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಬೇಗ ಮಾಡಿಬಿಡ್ಬೋದಲ್ಲ ಅಂತ ಅರ್ಧ ಲೀಟ್ರ್ ಹಾಕ್ಕೊಂಡು ಮಾಡ್ಬೋದು. ಎಣ್ಣೆ ಕಾಯಿಲಿ. ಈಗ ಚಿಕನ್ 65 ಬಿಟ್ಕೊಳ್ಳೋಣ ಒಂದೊಂದೇ. ಚಿಕನ್ 65 ಬಿಡ್ಬೇಕಾದ್ರೆ ತುಂಬ ದೂರದಿಂದನೂ ಬಿಡಬಾರ್ದು, ತುಂಬ ಹತ್ರನೂ ಹೋಗ್ಬಾರ್ದು. ಎಣ್ಣೆ ಸಿಡಿಯುತ್ತೆ. ಫ್ಲೇಮ್ ಮೀಡಿಯಮ್ಮಲ್ಲಿ ಇಟ್ಕೋಬೇಕು. ಒಂದು 5 ನಿಮಿಷ ಇದನ್ನು ಟಚ್ ಮಾಡಬಾರ್ದು. ಒಂದು 5 ನಿಮಿಷ ಬಿಟ್ಕೊಂಡು ಒಂದು ಸತಿ ತಿರ್ಸ್ಬಿಡ್ಬೇಕು. ನಿಧಾನಕ್ಕೆ ಅಂಟ್ಕೊಂಡಿರುತ್ತೆ, ಬಿಡಿಸಿ ಬಿಡಬೇಕು. ಒಂದು ಸತಿ ತಿರ್ಸ್ಬಿಟ್ಟು ಮತ್ತೆ 5 ನಿಮಿಷ ಬಿಟ್ಬಿಡ್ಬೇಕು. ಒಂದು 10 ನಿಮಿಷ ಆಗುತ್ತೆ ಒಂದು ಸತಿ ಮಾಡೋಕ್ಕೆ. ರೆಡಿ ಆಯಿತು. ಈಗ ತೆಗೆದು ಒಂದು ಪ್ಲೇಟಿಗೆ ಸೇವ್ ಮಾಡ್ಕೊಳ್ಳೋಣ. ನೋಡಿರಿ ಎಷ್ಟು ಕಲರಾಗಿ ಬಂದಿದೆ. ಕಲರ್ ಪುಡಿನೇ ಹಾಕಿಲ್ಲ ನಾವು. ಇದೇ ಥರ ಎಲ್ಲ ಚಿಕನ್ 65 ಮಾಡ್ಕೊಂಬಿಡೋಣ. ಒಂದು 4 ಸ್ಟೆಪ್ ಆಗುತ್ತೇನೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ರೆಡಿ ಆಯಿತು ಚಿಕನ್ 65. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.